ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಹೇಗಿದ್ದೀರಾ ಎಲ್ಲರೂ? ಇವತ್ತೊಂದು ಸ್ವಲ್ಪ ನಾನು ಟಿಪ್ಸ್ನ ತೊಗೊಂಡು ಬಂದೀನಿ ಆ್ಯಂಡ್ ತುಂಬಾ ಯೂಸ್ಫುಲ್ ಆಗಿರೋ ಟಿಪ್ಸ್. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ನಾವು ಈ ಥರ ಸಾಫ್ಟಾಗಿರೋ ಸಾರಿ ಎಲ್ಲ ನಾವು ಹಾಕ್ಕೊಳ್ಳುವಾಗ, ನಾವು ಪಿನ್ನೆಲ್ಲ ಮಾಡುವಾಗ ಏನಾಗ್ಬಿಡುತ್ತೆ, ಅದು ದಾರ ಎಲ್ಲ ಪಿನ್ ಜೊತೆಗೆ ಕಿತ್ಕೊಂಡು ಬಂದುಬಿಡುತ್ತೆ. ಸೊ ಇದರಿಂದ ಏನಾಗುತ್ತೆ, ನಮ್ಮ ಸಾರಿ ಎಲ್ಲ ಹಾಳಾಗಿ ಹೋಗ್ಬಿಡುತ್ತೆ ಫ್ರೆಂಡ್ಸ್. ಓಕೆನಾ? ಸೊ ಇಲ್ಲಿ ನಾವು ಸ್ಟಿಕ್ಕರ್ನ ಹಚ್ಕೋತೀವಲ್ವಾ, ಸೊ ನಮ್ಮ ಮನೇಲಿ ಅತ್ತೆ ಆಗಿರ್ಬೋದು, ಅಮ್ಮ ಆಗಿರ್ಬೋದು, ಸೊ ಈ ಥರ ಸ್ಟಿಕರ್ಸ್ ಎಲ್ಲ ಹಚ್ಕೊತಾನೆ ಇರ್ತಾರೆ. ಓಕೆನಾ? ಸೊ ಅದನ್ನು ನಾವು ಏನು ಮಾಡಬೇಕು, ಸಾರಿ ಪಿನ್ ಮಾಡುವಾಗ ಅದು ನಾವು ಎಲ್ಲಿ ಪಿನ್ ಮಾಡ್ತೀವಿ ನೋಡಿ, ನಾನು ಜಸ್ಟ್ ನಿಮ್ಗೆ ಅಷ್ಟೇ ತೋರಿಸ್ತಾ ಇದ್ದೀನಿ. ನಾವು ಸಾರಿ ಪಿನ್ ಸೆರಗ್ ಮಾಡುವಾಗ ಸೊ ಪಿನ್ ಎಲ್ಲಿ ಹಾಕೋತಿರ್ತೀವಿ ನೋಡಿ, ಸೊ ಅದಕ್ಕೆ ಒಂದು ಸ್ಟಿಕ್ಕರ್ನ ಹಚ್ಚಿ, ಸೊ ಈ ಥರ ನೀವು ಪಿನ್ನ ಹಾಕೋದ್ರಿಂದ ಸಾರಿಗೆ ಯಾವುದೇ ಒಂದು ಥ್ರೆಡ್ ಕೂಡ ಬಿಚ್ಚಿ ಬರಲ್ಲ ಆ್ಯಂಡ್ ಸಾರಿ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇವಾಗ ನಾವು ಇದೆ ಅಂತಲ್ಲ, ಕಾಸ್ಟ್ಲಿ ಸ್ಯಾರೀಸ್ ಎಲ್ಲ ಹಾಕ್ಕೊತಿರ್ತೀವಲ್ವ, ಸೊ ಸ್ವಲ್ಪ ಏನಾದರೂ ಡ್ಯಾಮೇಜ್ ಆಗಿಬಿಟ್ರೆ ತುಂಬಾ ಬೇಜಾರು ಅನಿಸ್ಬಿಡುತ್ತೆ. ಸೊ ಈ ಥರ ನೀವು ಒಂದು ಟೈಮ್ ಟ್ರೈ ಮಾಡಿ ನೋಡಿ, ನಿಮ್ಗೆ ಕೂಡ ಇಷ್ಟ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಇವಾಗ ನೋಡಿ, ನಮಗೆ ಯಾವುದೇ ಒಂದು ಸ್ಟ್ಯಾಂಡ್ ಎಲ್ಲ ಏನೂ ಬೇಡ ಫ್ರೆಂಡ್ಸ್. ನಮ್ಮ ಮನೆಯಲ್ಲಿ ನಾವು ಪಾತ್ರೆ ಎಲ್ಲ ಹಾಕ್ತೀವಲ್ಲ, ಪಾತ್ರೆ ಸ್ಟ್ಯಾಂಡೆಲ್ಲ ಇರುತ್ತೆ. ಕೆಲವೊಂದು ಟೈಮ್ ಕೆಲವೊಬ್ಬರ ಮನೇಲಿ ಇರಲ್ಲ, ಕೆಲವೊಬ್ಬರ ಮನೆಯಲ್ಲಿ ಇದ್ರೂ ಅದು ಅವ್ರಿಗೆ ತುಂಬಾ ಜಾಗ ಕಮ್ಮಿ ಬೀಳ್ತಾ ಇರುತ್ತೆ. ಸೊ ಈ ಥರ ನಾವು ಬಳೆನ ಇಟ್ಕೊಂಡು ಯಾವ ಥರ ಮನೇಲಿ ಸ್ಟ್ಯಾಂಡ್ನ ನಾವು ಮಾಡ್ಕೊಳ್ಳೋದು ಅಂತ ಹೇಳಿ ನಾನು ತೋರಿಸ್ಕೊಡ್ತೀನಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ನಾನಿಲ್ಲಿ 5 ಬಳೆನ ತೊಗೊಂಡಿದ್ದೀನಿ. ನಿಮ್ಮ ಮನೆಯಲ್ಲೇ ನೀವು ನೋಡಿ ತೊಗೋರಿ. ನಿಮ್ಮ ಹತ್ರ ಪಾತ್ರೆ ಎಲ್ಲ ತುಂಬ ಹಾಕೋದಕ್ಕೆ ಜಾಸ್ತಿ ಇದ್ದಾವೆ ಅಂತ ಹೇಳಿದರೆ ನೀವು ಇನ್ನೂ ಜಾಸ್ತಿ ಈ ಥರ ಮಾಡ್ಕೋಬೋದು. ಓಕೆನಾ? ಸೊ ಇಲ್ಲಿ ನಾನು ನೋಡಿ ಒಂದು 5 ಬಳೆನ ತೊಗೊಂಡು ಅದಕ್ಕೆ ಒಂದಕ್ಕೊಂದು ಜಾಯಿಂಟ್ ಮಾಡಿ, ಸೊ ಈ ಥರ ನಾನು ದಾರನ ಕಟ್ತಾ ಇದ್ದೀನಿ. ಸೊ ಈ ಥರ ನೀವು ದಾರ ಕಟ್ಟೋದ್ರಿಂದ ಏನಾಗುತ್ತೆ, ಸೊ ಅದು ಜಾಯಿಂಟ್ ಆಗುತ್ತೆ. ಓಕೆನಾ? ಆದಷ್ಟು ನೀವು ಬ್ಯಾಂಗಲ್ಸ್ ಗಾಜಿನ ಆದರೂ ತೊಗೊಳ್ಳಿ ಅಥವಾ ಮೆಟಲ್ಸ್ ಆದರೂ ತೊಗೊಳ್ಳಿ. ಓಕೆನಾ? ಮೆಟಲ್ಸ್ ತೊಗೊಂಡ್ರೆ ಇನ್ನೂ ಓಕೆ ಅಂತಲೇ ಹೇಳ್ತೀನಿ, ಸೇಫ್ ಅಂತಲೇ ಹೇಳ್ತೀನಿ. ಯಾಕಂದರೆ ಮೆಟಲ್ಸ್ ಅದು ಕೆಳಗೆ ಬಿದ್ದರೂ ಕೂಡ ಬೀಳಲ್ಲ. ಬಟ್ ನಾನು ಹೇಳ್ತಾ ಇದ್ದೀನಿ, ಅಕಸ್ಮಾತಾಗಿ ಮಕ್ಕಳೆಲ್ಲ ನೋಡಿ ಜಗ್ಗಾಡುವಾಗ ಸೊ ಏನಾದರೂ ಬಿತ್ತಪ್ಪ ಅಂತ ಹೇಳಿದ್ರೂ ಅದು ಒಡೆದು ಹೋಗಲ್ಲ. ಬಟ್ ಇದು ಆ ಥರ ಅಲ್ಲ, ಗಾಜಿನ ಬ್ಯಾಂಗಲ್ಸ್. ಬಟ್ ನನ್ನ ಹತ್ರ ಗಾಜಿನ ಬ್ಯಾಂಗಲ್ಸ್ ಇತ್ತು. ನಮ್ಮ ಮನೇಲಿ ಆ ಥರ ಯಾರೂ ಈ ಥರ ಜಗ್ಗಾಡೋದೆಲ್ಲ ಮಾಡಲ್ಲ. ಸೊ ಹಿಂಗಾಗಿ ನಾನು ಇದನ್ನು ನಾನು ಯೂಸ್ ಮಾಡ್ತೀನಿ ಫ್ರೆಂಡ್ಸ್ ಮನೇಲಿ, ಸುಮ್ಮನೆ ನಿಮಗೆ ತೋರಿಸ್ತಾ ಇಲ್ಲ, ಮನೇಲಿ ಯೂಸ್ ಮಾಡ್ತೀನಿ, ಅದಕ್ಕೆ ನಾನು ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಈ ಥರ ನೀವು ಕಟ್ಕೋಬೇಕು. ಸೊ ನೋಡಿ ಈ ಥರ ಆಗುತ್ತೆ. ಅದು ಕಟ್ಕೊಂಡಾದಮೇಲೆ ಮೇಲ್ಗಡೆನೂ ಒಂದು ಸ್ವಲ್ಪ ಅದು ಮೊಳೆಗೆ ಹಾಕೋದಕ್ಕೂ ಕೂಡ ನೀವು ಒಂದು ಕಟ್ಕೊಡಿ. ಓಕೆನಾ? ಸೊ ಕಟ್ಕೊಂಡಾದಮೇಲೆ ನಿಮ್ಮ ಮನೇಲಿ ಎಷ್ಟು ಸ್ಪೂನ್ಸ್ ಇರ್ತಾವಲ್ಲ, ಸೊ ಈ ಥರ ನಾವು ಚಮಚ ಎಲ್ಲ ಯೂಸ್ ಮಾಡ್ತೀವಲ್ಲ, ಸೊ ಅದನ್ನು ನಮಗೆ ಇಡೋದಕ್ಕೆ ಜಾಗ ಇರಲ್ಲ. ಸೊ ಈ ಥರ ನೀವು ಹ್ಯಾಂಗ್ ಮಾಡಿಬಿಟ್ರೆ ತುಂಬಾ ನಿಮಗೆ ಜಾಗ ಸೇವ್ ಆಗುತ್ತಂತಲೇ ಹೇಳ್ಬೋದು. ಕೇವಲ ಒಂದು ಬಳೆಯಿಂದ ನಾವು ಸ್ಟ್ಯಾಂಡ್ನ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳಿ ಸೊ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಇವತ್ತು. ಒನ್ ಟೈಮ್ ಟ್ರೈ ಮಾಡಿ ನೋಡಿ, ತುಂಬಾ ಇಷ್ಟ ಆಗುತ್ತೆ ನಿಮಗೆ. ಓಕೆನಾ? ಸೊ ಇಲ್ಲಿ ನನ್ನ ಮಗ ಕಾಡಿಸ್ತಾ ಇದ್ದಾನೆ. ಸೊ ಓಕೆ, ನೋಡ್ತಾ ಇರ್ಬೋದು. ಇವಾಗ ತುಂಬ ಯೂಸ್ಫುಲ್ ಟಿಪ್ಸ್ ಅಂತಲೇ ಹೇಳ್ಬೋದು. ನಮ್ಮ ಇಲ್ಲಿ ನೋಡಿ ನಂದೇ ತೋರಿಸ್ತಾ ಇದ್ದೀನಿ ನಾನು. ನನ್ನ ಕಿವಿ ನೋಡಿ, ಕಿವಿ ಓಲೆ ಹಾಕೋದು ಎಷ್ಟು ದೊಡ್ಡದಿದೆ ಅಂತ ಹೇಳಿ. ಸೊ ಮೊದಲೆಲ್ಲ ನಾನು ತುಂಬ ಹೆವಿ ಜ್ಯುವೆಲ್ಸ್ ಎಲ್ಲ ಹಾಕ್ತಾ ಇದ್ದೆ, ಇಯರಿಂಗ್ಸ್. ಸೊ ಆ ಕಾರಣದಿಂದ ಆ ಥರ ಆಗಿದೆ. ಸೊ ಈ ಥರ ಇತ್ತಪ್ಪ ಅಂತ ಹೇಳಿದರೆ ನಮ್ಮ ಮನೇಲಿ ನಾವು ಸ್ಟಿಕರ್ ಎಲ್ಲ ಹಚ್ಕೋತೀವಲ್ವ ಫ್ರೆಂಡ್ಸ್, ಅದನ್ನು ನೀವು ಹಿಂದ್ಗಡೆ ಹಚ್ಕೊಂಡ್ಬಿಡಿ. ಈ ಥರ ಹಚ್ಕೊಂಡಾದಮೇಲೆ ನೀವು ಇಯರಿಂಗ್ಸ್ನ ಹಾಕ್ಕೊಳ್ಳಿ. ಹಚ್ಕೊಂಡಾದಮೇಲೆ ಇಯರಿಂಗ್ಸ್ ಹಾಕೋದ್ರಿಂದ ಅದು ಇಯರಿಂಗ್ಸ್ ಹಾಕಿದಾಗ ಫಿಟ್ಟಾಗಿಯೂ ಕೂಡುತ್ತೆ, ಆಮೇಲೆ ಅದು ಹೆವಿ ಕೂಡ ಅನಿಸಲ್ಲ. ಓಕೆನಾ? ನಮ್ಮ ಇಯರ್ಗೆ. ಓಕೆ. ಸೊ ಇವಾಗ ಇಲ್ಲಿ ನಾನೊಂದು ಸ್ವಲ್ಪ ಚಾಪುಡಿನ ತೊಗೊಂಡಿದ್ದೀನಿ, ಒಂದು ಅರ್ಧಕ್ಕಿಂತ ಕಮ್ಮಿ. ಓಕೆನಾ? ಚಾಪುಡಿ ಆ್ಯಂಡ್ ಒಂದು ಅರ್ಧಕ್ಕಿಂತ ಕಮ್ಮಿ ಎಷ್ಟು ಚಾಪುಡಿ ತೊಗೊಂಡಿದ್ದೀನೋ ಅಷ್ಟೇ ಸಕ್ಕರೆ ಕೂಡ ತೊಗೊಂಡಿದ್ದೀನಿ. ಇವಾಗ ಒಂದು 4-5 ಡ್ರಾಪ್ಸ್ ಇದಕ್ಕೆ ನಾನು ನೀರನ್ನು ಹಾಕ್ತಾಯಿದ್ದೀನಿ. ನೋಡ್ತಾ ಇದ್ದೀರಲ್ವ ಎಷ್ಟು ನಾನು ನೀರು ಹಾಕಿದೆ ಅಂತ ಹೇಳಿ. ಸೊ ಇಷ್ಟನ್ನೇ ಹಾಕಿ ನೀವು ಕೂಡ. ಓಕೆನಾ? ಸೊ ಇದನ್ನು ಹಾಕಿ ಆದಮೇಲೆ ನಾವು ಚೆನ್ನಾಗಿ ಗ್ಯಾಸ್ ಮೇಲೆ ಇಟ್ಟು ಚೆನ್ನಾಗಿ ಬಿಸಿ ಮಾಡಬೇಕು ಫ್ರೆಂಡ್ಸ್. ಓಕೆನಾ? ಒಂದು 2 ನಿಮಿಷ ಆದರೂ ಇದು ಬಿಸಿ ಆಗಬೇಕು. ಓಕೆನಾ? ಸೊ ಇದು ಲಿಕ್ವಿಡ್ ಟೈಪ್ ಆಗುತ್ತೆ ಬಿಸಿ ಆದರೆ. ಲಿಕ್ವಿಡ್ ಟೈಪ್ ಆದಮೇಲೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಲಿಕ್ವಿಡ್ ಟೈಪ್ ಆದಮೇಲೆ ನಾನು ಏನು ಮಾಡ್ತೀನಿ ಇವಾಗ ಅಂತ ಹೇಳಿದರೆ, ಇದನ್ನು ಒಂದು ಪ್ಲೇಟ್ಗೆ ತಗೋತೀನಿ. ಓಕೆನಾ? ಲಿಕ್ವಿಡ್ ಏನಿದೆ ಅಲ್ವಾ, ಇದನ್ನು ಪ್ಲೇಟ್ಗೆ ತಕ್ಕೊಂಡು ಅದಕ್ಕೆ ನಾನು ಕುಂಕುಮನ ಮಿಕ್ಸ್ ಮಾಡಿ ಮನೇಲಿ ಯಾವ ಥರ ನಾವು ಮೆಹಂದಿನ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ ನಾನಿಲ್ಲಿ ನಿಮಗೆ. ಇವಾಗ ನೋಡಿ, ನಮ್ಮ ಮಕ್ಕಳಿಗೆಲ್ಲ ಡಾನ್ಸ್ ಕ್ಲಾಸ್ ಎಲ್ಲ ಇರುತ್ತೆ, ಅಥವಾ ಏನಾದರೂ ಒಂದು ಫಂಕ್ಷನ್ಸ್ ಇರುತ್ತೆ, ಮೆಹಂದಿ ಹಾಕ್ಕೊಳ್ಳೋದಕ್ಕೆ ಟೈಮ್ ಇರಲ್ಲ ಅಂತ ಅಂದಾಗ ಸೊ ಇದು ಒಂದು 2 ನಿಮಿಷದಲ್ಲಿ ರೆಡಿಯಾಗಿ ಹೋಗ್ಬಿಡುತ್ತೆ. ಸೊ ಇದಕ್ಕೆ ನಾನು ಎಷ್ಟು ಬೇಕೋ ಅಷ್ಟು
ಕುಂಕುಮನ ಹಾಕಿ ಕಲಿಸ್ತಾ ಇದ್ದೀನಿ. ಮನೆಯಲ್ಲಿ ದೇವ್ರಿಗೆಲ್ಲ ಹಚ್ತೀವಲ್ವ ಕುಂಕುಮ, ಸೊ ಅದೇ ಕುಂಕುಮನ ಯೂಸ್ ಮಾಡಿ. ಆ್ಯಂಡ್ ಕಲರ್ ಅಂತೂ ಎಷ್ಟು ಸಖತ್ತಾಗಿ ಬಂದಿರುತ್ತೆ ಗೊತ್ತಾ ಫ್ರೆಂಡ್ಸ್. ಇವಾಗ ನೀವು ಹಚ್ಕೊಂಡು ನಾನು ಹಚ್ಚಿ ತೋರಿಸ್ತಾ ಇದ್ದೀನಿ. ನಾನು ದ ಜಾಸ್ತಿ ಡಿಸೈನ್ ಎಲ್ಲ ಏನು ಹಚ್ತಾ ಇಲ್ಲ, ನನಗೆ ಯಾವ ಥರ ಬರುತ್ತೆ ಸೊ ಆ ಥರ ಹಚ್ತಾ ಇದ್ದೀನಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಅದು ಕಲರ್ ಬಂದಿದೆ ಅಂತ ಹೇಳಿದರೆ, ಅದು ಒಣಗಿದ ಮೇಲೆ ಇನ್ನೂ ಸೂಪರಾಗಿ ಕಾಣ್ತಾ ಇತ್ತು ಫ್ರೆಂಡ್ಸ್. ಒನ್ ಟೈಮ್ ನೀವು ಟ್ರೈ ಮಾಡಿ ನೋಡಿ ಇದನ್ನು, ನಿಮಗೆ ಎಷ್ಟು ಇಷ್ಟ ಆಗುತ್ತೆ ಗೊತ್ತಾ. ತುಂಬ ಅಂದರೆ ತುಂಬಾ ಇಷ್ಟ ಆಗುತ್ತೆ ನಿಮಗೆ. ಇದು ಸಿಂಪಲಾಗಿ ಮಾಡೋದು. ಆ್ಯಂಡ್ ಎಮರ್ಜೆನ್ಸಿಗೆ ಎಲ್ಲಿ ನಮ್ಗೆ ಮೆಹಂದಿ ಹಚ್ಕೊಳ್ಳೋದಕ್ಕೆ ಇಷ್ಟ ಇಲ್ಲಪ್ಪ, ಮತ್ತು ನಾವು ವಾಶ್ ಮಾಡಿದರೆ ಹೋಗಿಬಿಡ್ಬೇಕು, ಆಮೇಲೆ ಕೆಲವೊಬ್ಬರಿಗೆ ಸ್ಕೂಲಲ್ಲೆಲ್ಲ ಅಲೌ ಇರಲ್ಲ, ಆಮೇಲೆ ಫಂಕ್ಷನ್ಸ್ ಎಲ್ಲ ಇರುತ್ತೆ, ಸೊ ಹಿಂಗೆ ಎಲ್ಲ ಇರುತ್ತೆ. ಬಟ್ ಕೆಲವೊಬ್ರಿಗಂತೂ ಮೆಹಂದಿ ಇಷ್ಟನೇ ಇರಲ್ಲ. ಬಟ್ ನಮಗೆ ಮೆಹಂದಿ ಎಲ್ಲ ತುಂಬ ಇಷ್ಟ. ಆ್ಯಂಡ್ ಅವ್ರಿಗೆ ವಾಶ್ ಮಾಡಿದ ತಕ್ಷಣ ಹೋಗಿಬಿಡ್ಬೇಕು. ತುಂಬ ದಿನ ಕೆಲವೊಬ್ಬರು ಆಫೀಸ್ಗೆಲ್ಲ ಹೋಗ್ತಾರೆ, ಕೆಲವೊಂದು ಕಡೆಗೆಲ್ಲ ಅಲೌ ಇರಲ್ಲ, ಓಕೆನಾ. ಸೊ ಈ ಥರ ನೀವು ಮಾಡಿ ಹಚ್ಕೊಳ್ಳೋದ್ರಿಂದ ಕೇವಲ ನಿಮ್ಮ ಫಂಕ್ಷನ್ ಟೈಮಲ್ಲೇ ಸೊ ನಿಮಗೆ ಆಗೋಗ್ಬಿಡುತ್ತೆ ಇದು, ಓಕೆನಾ. ಆ್ಯಂಡ್ ನೀವು ಮತ್ತೆ ವಾಶ್ ಮಾಡಿದ ಮೇಲೆ ಮತ್ತೆ ನಾರ್ಮಲ್ ಆಗಿಬಿಡುತ್ತೆ. ಅಷ್ಟೊಂದೇನು ಕಲರ್ ಬಂದಿರುತ್ತೆ, ಬಟ್ ಅಷ್ಟೊಂದೇನು ಕಲರ್ ಬಂದಿರಲ್ಲ. ಸೊ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಕೈ ಅಂತ ಹೇಳಿ. ಒನ್ ಟೈಮ್ ಟ್ರೈ ಮಾಡಿ ನೋಡಿ, ಇಷ್ಟ ಆಗುತ್ತೆ ನಿಮಗೆ, ಖಂಡಿತ ಇಷ್ಟ ಆಗುತ್ತೆ. ಆ್ಯಂಡ್ ಈ ಟಿಪ್ಸ್ ನಿಮಗೆ ಹೆಂಗೆ ಅನಿಸುತ್ತೆ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳೋದನ್ನು ಮರಿಬೇಡಿ ಫ್ರೆಂಡ್ಸ್, ಓಕೆನಾ. ಸೊ ಸಿಗ್ತೀನಿ ಮತ್ತು ಹೊಸ ಹೊಸ ಟಿಪ್ಸ್ ಜೊತೆಗೆ. ಆ್ಯಂಡ್ ನಿಮ್ಗೆ ಮತ್ತೆ ಯಾವ ಥರ ಎಲ್ಲ ಟಿಪ್ಸ್ ಬೇಕು ಅಂತ ಹೇಳಿ ನನಗೆ ಡೆಫಿನೆಟ್ಲಿ ಕಮೆಂಟ್ ಮಾಡಿ ಹೇಳೋದನ್ನು ಮರಿಬೇಡಿ. ಸೊ ಥ್ಯಾಂಕ್ ಯು ವಿಡಿಯೋ ನೋಡೋದಕ್ಕೆ. ಬಾಯ್ ಬಾಯ್.